ಹಲೋ ಸ್ನೇಹಿತರೆ, ಶ್ರೀರಂಗ ಟಿವಿಗೆ ಸ್ವಾಗತ. ಸ್ನೇಹಿತರೆ, ಈ ದಿನ ರಾವಣನ ದಿಗ್ವಿಜಯದಲ್ಲಿ ರಾವಣನು ಕಾಲಕೇಯಾದಿಗಳನ್ನು ಗೆದ್ದ ಘಟನೆಯ ವಿವರಣೆ. ರಾವಣನ ಯುದ್ಧಾಭಿಲಾಷೆಯು ಹೆಚ್ಚಾದಂತೆ ಅವನು ವೈರಿಗಳನ್ನು ಹುಡುಕುತ್ತಾ ಹೊರಟನು. ರಸಾತಳಕ್ಕೆ ಬಂದು ಅಲ್ಲಿರುವ ನಿವಾ ಕವಚರೊಂದಿಗೆ 1 ವರ್ಷ ಕಾಲ ಯುದ್ಧವನ್ನು ಮಾಡಿದನು. ಯಾರೂ ಸೋಲಲಿಲ್ಲ, ಯಾರಿಗೂ ಗೆಲುವು ದೊರೆಯಲಿಲ್ಲ. ಹೀಗೆ ಪರಸ್ಪರ ಹೊಂದಾಣಿಕೆಯನ್ನು ಮಾಡಿಕೊಂಡು ಗೆಳೆಯರಾದರು. ಅನಂತರ ರಾವಣನು ಕಾಲಕೇಯರೊಂದಿಗೆ ಸಹ ಯುದ್ಧವನ್ನಾರಂಭಿಸಿದನು. ಈ ಯುದ್ಧದಲ್ಲಿ ವಿದ್ಯುತ್ ಜಿಹ್ವಾ ಮಡಿದನು. ಅನೇಕ ದೈತ್ಯರು ಮರಣ ಹೊಂದಿದರು. ಅನಂತರ ತನ್ನ ಅರಮನೆಗೆ ಬಂದು ರಾವಣನು ಪತ್ನಿ ಮಂಡೋದರಿಗೆ ತನ್ನ ದಿಗ್ವಿಜಯದ ಬಗೆಗೆ ವಿವರಣೆಯನ್ನು ನೀಡುತ್ತಿರುವಾಗ ತಂಗಿ ಶೂರ್ಪನಖಿ ಅಳುತ್ತಾ ಬಂದಳು. ಅಣ್ಣ, ಮುತ್ತೈದೆಯಾಗಿ ಬಾಳಬೇಕೆಂದು ಬಯಸಿದ ನನಗೆ ವೈಧವ್ಯವನ್ನು ತಂದೆ. ನಾನು ವಿಧವೆಯಾಗಿರುವುದು ನಿನಗೆ ಸಂತೋಷ ತಂದಿತೋ? ಏಕೆ ನನ್ನ ಗಂಡನನ್ನು ಕೊಂದೆ? ಇನ್ನು ನಾನು ಹೇಗೆ ಬಾಳಲಿ ಎಂದು ಶೂರ್ಪನಖಿ ಅಳತೊಡಗಿದಳು. ರಾವಣನು, ತಂಗಿ, ಅಳಬೇಡ. ನನ್ನನ್ನು ಧಿಕ್ಕರಿಸಿದವರನ್ನು ಕೊಲ್ಲುವ ಸಮಯದಲ್ಲಿ ನಿನ್ನ ಪತಿ ವಿದ್ಯುಜ್ಜಿಹ್ವಾ ಸಹ ಮರಣ ಹೊಂದಿದನು. ನನ್ನನ್ನು ಕ್ಷಮಿಸು. ನಿನಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತೇನೆ ಎಂದು ಸಮಾಧಾನಪಡಿಸಿದನು. ಜನಸ್ಥಾನವೆಂಬ ಪ್ರಾಂತ್ಯದಲ್ಲಿ ಶೂರ್ಪನಖಿಯು ತನ್ನಿಷ್ಟದಂತೆ ಇರಬಹುದೆಂದು ತಿಳಿಸಿದನು. ಕರದೂಷಣ ಮುಂತಾದ 14,000 ಜನರನ್ನು ರಕ್ಷಣೆಗಾಗಿ ಕಳಿಸಿದನು. ಹೀಗೆ ಜನಸ್ಥಾನವೆಂಬ ಪ್ರಾಂತದಲ್ಲಿ ಶೂರ್ಪನಖಿಯು ಸಂತೋಷದಿಂದ ಇರತೊಡಗಿದಳು. ತಂಗಿಗೆ ಆದ ಅನ್ಯಾಯದಿಂದಾಗಿ ರಾವಣನ ಯುದ್ಧೋತ್ಸಾಹ ಸ್ವಲ್ಪ ಕಡಿಮೆಯಾಯಿತು. ಧನ್ಯವಾದಗಳು ಸ್ನೇಹಿತರೆ. ಈ ದಿನ ರಾವಣನು ಕಾಲಕೇಯಾದಿಗಳನ್ನು ಗೆದ್ದ ಘಟನೆ ಬಗ್ಗೆ ವಿವರಣೆ ಕೊಟ್ಟಿದ್ದೇನೆ. ಸ್ನೇಹಿತರೆ, ನಮ್ಮ ಶ್ರೀರಂಗ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್.